ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯ ಮೇಲೆ ಬಲಾತ್ಕಾರ ಮತ್ತು ಕೊಲೆ ಪ್ರಕರಣ ಆದಂಥ ಸಮಯದಲ್ಲಿ ಅವರನ್ನು ಶೂಟ್ ಮಾಡಿದ್ದಾರೆ. ಆ ವ್ಯಕ್ತಿನ ಯಾರು ರೇಪ್ ಮಾಡಿದ್ರು ಅವರನ್ನು ಶೂಟ್ ಮಾಡಿದ್ದಾರೆ. ಇದೇ ಮಾದರಿಯಲ್ಲಿ ಇನ್ನೂ ಚರ್ಚೆ, ಇನ್ನೂ ಆ ಕೂಸಿನ ಶವ ಕೂಡ ಇನ್ನೂ ಸಂಸ್ಕಾರ ಆಗದೇ ಇರುವಂಥ ಸಮಯದಲ್ಲೇ ಸಿಗ್ಗಾವಿ ತಾಲೂಕಾ ಬೆಳವಲಕೊಪ್ಪ ಈ ಗ್ರಾಮದಲ್ಲಿ 60 ವರ್ಷದ ಒಬ್ಬ ಮುಸ್ಲಿಂ ಮುದುಕ 5 ವರ್ಷದ ಒಬ್ಬ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅದು ದೇವಸ್ಥಾನದ ಒಳಗಡೆ, ಗರ್ಭಗುಡಿ ಒಳಗಡೆ. ಸೊ ಇದು ಅತ್ಯಂತ ಕ್ರೌರ್ಯ, ಭಯಾನಕ, ಒಂಥರ ನಾಚುಗೇಡಿನ ಸಂಗತಿ. ಸೊ ಈ ಹಿನ್ನೆಲೆಯಲ್ಲಿ ನಾನು ಹಾವೇರಿಯ DC SP ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇದನ್ನು ಮುಚ್ಚಾಕುವಂಥ ಅಥವಾ ಇನ್ನೇನೋ ಅದಕ್ಕೆ ಬಣ್ಣ ಕಟ್ಟುವಂಥ ಪ್ರಯತ್ನವನ್ನು ನೀವು ಮಾಡಿದರೆ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಇಮ್ಮಿಡಿಯೇಟ್ ಆ ಮುದುಕನನ್ನು ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕಬೇಕು, ಪೋಕ್ಸೋ ಕೇಸ್ನಲ್ಲಿ ಹಾಕಬೇಕು. ಅಷ್ಟೇ ಅಲ್ಲ, ಶೂಟ್ ಅಟ್ ಸೈಟ್, ಇಮ್ಮಿಡಿಯೇಟ್ ಗುಂಡು ಹೊಡಿರೋವನ್ನ. ಈ ರೀತಿಯ ಹಾವೇರಿ ಜಿಲ್ಲೆಯಲ್ಲಿ, ವಿಶೇಷವಾಗಿ ಸಿಗ್ಗಾವಿ ತಾಲೂಕಿನಲ್ಲಿ ವಿಪರೀತ ಕೇಸ್ಗಳಾಗ್ತಾ ಇದ್ದಾವೆ. ವಿಪರೀತ ಇವತ್ತು ಈ ರೀತಿಯ ಹಗರಣಗಳಾಗ್ತಾ ಇದ್ದಾವೆ. ಅಲ್ಲಿಯ ಸಿಗ್ಗಾವಿ ತಾಲೂಕಿನ MLAಯ ಒತ್ತಡದಿಂದ ಇವತ್ತೆಲ್ಲವನ್ನೂ ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ. ನಾನು ಸಿಗ್ಗಾವಿ ತಾಲೂಕಿನ ಶಾಸಕರಿಗೆ ಹೇಳ್ತಾ ಇದ್ದೀನಿ, ಈ ರೀತಿಯ ಪ್ರಕರಣಕ್ಕೆ ನೀವೇನಾದರೂ ಕೈ ಆಡಿಸಿದರೆ ಸೊ ನಿಮ್ಮ ವಿರುದ್ಧ ಇಡೀ ರಾಜ್ಯಾದ್ಯಂತ, ಅಷ್ಟೇ ಅಲ್ಲ ಸಿಗ್ಗಾವಿ ಪ್ರತಿಯೊಂದು ಗ್ರಾಮದಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಹಿಂದೂ ಮುಸ್ಲಿಂ ಅಲ್ಲ, ಇದು ಎಳೆ ವಯಸ್ಸು 5 ವಯಸ್ಸಿನ ಒಬ್ಬ ಹುಡುಗಿಯ ಮೇಲೆ ರೇಪ್ ಮಾಡ್ತಾರೆ ಅಂತಂದರೆ, ಇದೇ ಹುಡುಗಿ ನಿಮ್ಮ ಮನೆಯಲ್ಲಿ ಆಗಿತ್ತಂತಂದರೆ ನಾನು ಪೊಲೀಸ್ ಇಲಾಖೆಗೆ ಕೇಳ್ತೀನಿ, DC ಅವ್ರಿಗೂ ಕೇಳ್ತಾನೆ, ಇದು ನಿಮ್ಮ ಮನೆಗಳಲ್ಲಿ ಆದರೆ ಏನಾಗತ್ತೆ ಅಂತನ್ನುವಂಥದ್ದು ಕೂಡ ಎಚ್ಚರಿಕೆಯನ್ನು ತಗೊಂಡು ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಬೆಳವಲಕೊಪ್ಪದಲ್ಲಿ ಆದಂಥ ಘಟನೆಯನ್ನು ಇದನ್ನು ಉಗ್ರವಾಗಿ ನಾನು ಖಂಡಿಸ್ತಾ ಇದ್ದೀನಿ. ಇದರ ವಿರುದ್ಧ ಹೋರಾಟದ ದೃಷ್ಟಿಯಿಂದ ನಾವೆಲ್ಲ ಕಡೆಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ನಾನೂ ಕೂಡ ಆ ಗ್ರಾಮಕ್ಕೆ ಹೋಗ್ತೀನಿ ಅಂತನ್ನುವಂಥದ್ದು ಹೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅಲ್ಲಿ ಏನಾದರೂ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದರೆ ಮುಂದಿನ ಬೆಳವಣಿಗೆಗೆ ನೀವೇ ಜವಾಬ್ದಾರಿ ಆಗುತ್ತೀರಿ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.